RCB ಕಮ್ ಬ್ಯಾಕ್ ಅಗೇನ್. ಈ ವರ್ಷ ಕೂಡ ನಮ್ದೇ RCB ದೇ ಕಪ್. ಈ ಸಲನೂ ಕಪ್ ನಮ್ದೇನೆ ಸರ್. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗು ಮತ್ತೆ ದೇವದತ್ ಪಡಿಕಲ್ ಬಂದು ಆ ಗೇಮ್ಗೆ ಒಂದು ಮೊಮೆಂಟಮ್ ಕೊಟ್ಟ. ಹಾಗೆ ವಿರಾಟ್ ಕೊಹ್ಲಿ ಕೊನೆವರೆಗೂ ನಿಂತು ಈಗಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ರೂಪಿಸ್ಕೊಂಡ್ರು. ಪೊಲೀಸವರು ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸರ್ಕಾರದಿಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಆಗಿದ್ದ ಡಿಸಾಸ್ಟರಿಂದ ತುಂಬ ಬೇಜಾರಾಗಿತ್ತು ಎಲ್ಲರಿಗೂ. ಈ ಸತಿ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ನುಕ್ಲಿಲ್ಲದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸರ್, ಇಶಾನ್ ಕಿಶನ್ ಅವರು ಭಾಳ ಅಬ್ಬರದಿಂದ ಬ್ಯಾಟಿಂಗ್ ಮಾಡ್ತಾ ಇದ್ರು. ಮತ್ತು ಪಿಲ್ ಸಾಲ್ಟ್ ಅವ್ರನ್ನ ಕ್ಯಾಚ್ ಹಿಡಿದ್ರ ಮೂಲಕ ವಿಕೆಟ್ ಮಾಡಿದ್ರು. ಅವಾಗ ನೀವು ಒಳಗಡೆಯಿಂದ ನಿಮ್ಗೆ ಫೀಲ್ ಹೆಂಗಿತ್ತು ಸರ್? ನಮಗೆಲ್ಲೋ ಒಂದು ಸಲ ನಮಗೆ ಮ್ಯಾಚ್ ನಮ್ಮ ಕೈಯಿಂದ ಹೋಗ್ತಾ ಇದೆ ಅನಿಸ್ತಾ ಇತ್ತು. ಆದರೆ ನಮ್ಮ ಪ್ಲೇಯರ್ಸ್ ಮೇಲೆ ನಮಗೆ ನಂಬಿಕೆ ಇತ್ತು. ಯಾಕಂದರೆ ಈ ನಮ್ಮ ಗ್ರೌಂಡಲ್ಲಿ ಬ್ಯಾಟಿಂಗ್ ಪಿಚ್ಚು, ಯಾಕಂದರೆ ಫಾಲೋ ಆನ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಅದನ್ನು ಚೇಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಇತ್ತು. ಮ್ಯಾಚು ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ಅರೇಂಜ್ಮೆಂಟ್ಸ್ ಬಗ್ಗೆ ಹ್ಯಾಟ್ಸ್ ಆಫ್. ನಮ್ಮ ಸ್ಟೇಟ್ ಗೌರ್ಮೆಂಟು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಗನೈಸರ್ಸು, ಹ್ಯಾಟ್ಸ್ ಆಫ್. ಆ್ಯಂಡ್ ವಾಟ್ ಎ ಮ್ಯಾಚ್. 40 ಓವರ್ಸಲ್ಲಿ 400 ರನ್ಸ್. ಸೊ ವರ್ತ್ ದ ಮನಿ. ಸೊ ಹೋಪ್ಫುಲಿ ನೆಕ್ಸ್ಟ್ ಎಲ್ಲ ಮ್ಯಾಚ್ RCB ಇದೇ ಥರ ಇರುತ್ತೆ. ಫೈಟ್ ಇರಬೇಕು, ಒನ್ ಸೈಡ್ ಇರಬಾರ್ದು. ಹಾಗೆ ಫೈಟ್ ಇತ್ತು ಮ್ಯಾಚು. ಸೊ ರಿಯಲಿ ಎಂಜಾಯ್ಡ್. ಎಸ್, ಥ್ಯಾಂಕ್ ಯು. ಇವಾಗ ಲಾಸ್ಟ್ ಟೈಮ್ ಎಲ್ಲ ಅವ್ರು ನಮಗೆ ಜಾಸ್ತಿ ರನ್ ಹೊಡೋದು, ಒಂದಷ್ಟು ಅವಮಾನಗಳಿದ್ದು, ಆ ಅವಮಾನಗಳನ್ನೆಲ್ಲ ತೀರ್ಸ್ಕೊಂಡ್ರು. ಎಲ್ಲ ರಿವೆಂಜು ಎಲ್ಲ ಆಯ್ತು. ತುಂಬಾ ಚೆನ್ನಾಗಿತ್ತು. ಒಂಥರ ದುರಂಧರ್ ಶಾರ್ಟ್ಸ್ ಇದ್ದಂಗಿತ್ತು. ಸೊ ರಿಯಲಿ ಎಂಜಾಯ್ಡ್. ಸರ್, ಮತ್ತೆ ದೇವದತ್ ಪಡಿಕಲ್ ಅವರು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ನೋಡಿದಾಗ ವಿರಾಟ್ ಕೊಹ್ಲಿನೇ ನಮ್ಮ ಬೆಸ್ಟ್ ಫಿನಿಷರ್ ಫಾರ್ RCB. ಸೊ ಇಬ್ರು ಫಾರ್ಮಲ್ ಬಂದಿದ್ದಾರೆ. ಅವ್ರು ಫಾರ್ಮಲ್ ಬಂದಿದ್ದರಿಂದ RCB ವಿನ್ ಆಗಕ್ಕೆ ತುಂಬಾ ಈಸಿ ಆಯಿತು. ಎಲ್ಲ ಮ್ಯಾಚು ಇದೇ ಟೈಪ್ ಫಾರ್ಮಲ್ ಇರಲಿ. ನಾವು RCB ವಿನ್ ಆಗಬೇಕು. RCB ಹೊರಗಡೆಯಿಂದ ಮ್ಯಾಚ್ ನೋಡ್ಬೇಕಾದ್ರೆ ಎಲ್ರಿಗೂ ಕೂಡ ಒಂದು ಗಾಬರಿ ಆಗಿತ್ತು ಸರ್. ಯಾಕಂದ್ರೆ ಇವರು ಇಶಾನ್ ಕಿಶನ್ ಅವ್ರ ಬ್ಯಾಟಿಂಗ್ ನೋಡಿದಾಗ ಒಳಗಡೆಯಿಂದ ನಿಮಗೆ ನೋಡಿದಾಗ ಏನು ಅನಿಸ್ತಾ ಇತ್ತು? ಇಲ್ಲ, ನಮಗೆ RCB ಬಗ್ಗೆ ಫುಲ್ ಕಾನ್ಫಿಡೆನ್ಸ್. ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಮಾಡಿಲ್ಲ ಅವರು. ಅದು ಹೋಮ್ ಗ್ರೌಂಡ್ಸ್ ಬೇರೆ. ಸೊ ವೆರಿ ಗುಡ್ ಪರ್ಫಾರ್ಮೆನ್ಸ್ ಫ್ರಮ್ ಅವರ್ RCB ಟೀಮ್. ಈ ಸಲ ಕಪ್ ಪಕ್ಕ ನಮ್ದೇನಾ? ಈ ಸಲ ಕಪ್ ನಮ್ದೇ. ಈ ಸಲನೂ ಕಪ್ ನಮ್ದೇ. ಈ ಸಲನೂ ಇನ್ಮೇಲೆ ಪ್ರತಿ ಸಲನೂ ಕಪ್ ನಮ್ದೇ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್. ವಿ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಇಷ್ಟು ಈಸಿಯಾಗಿ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಟ್ ವಾಸ್ ವೆರಿ ಈಸಿ ಆ್ಯಂಡ್ ವೆರಿ ಎಕ್ಸೈಟೆಡ್. ತುಂಬ ಖುಷಿ ಆಯಿತು. ನಾವು ಸರ್ಜಾಪುರದಿಂದ ಬಂದ್ವಿ. ಐ ವಾಸ್ ಸೋ ಹ್ಯಾಪಿ ಟು ಸಿ ದ ಮ್ಯಾಚ್. ಇದೇ ರೀತಿ ಆಡ್ಕೋದ್ರೆ ನಾವು ಎಗೇನ್ ಸೆಕೆಂಡ್ ಕಪ್ ಗೆಲ್ಬೋದು ಅಂತಂದ್ಬಿಟ್ಟು ಎಲ್ರಿಗೂ ಒಳ್ಳೇದಾಗಲಿ. ಇಡೀ ಕರ್ನಾಟಕ ಜನತೆ ಖುಷಿ ಪಟ್ಟವ್ರೆ. ಎಗೇನು ನಮ್ಮ RCB ಮುಂದುವರಿಲಿ. ನಮ್ಮ ಕರ್ನಾಟಕ ಟೀಮಲ್ಲಿ ನಮ್ಮ ಕರ್ನಾಟಕದ ನಾಯಕರಾದಂಥ ಪಡಿಕಲ್ರವರು ತುಂಬ ಚೆನ್ನಾಗಿ ಆಡವ್ರೆ. ಇದು ನಮ್ಮ ಕರ್ನಾಟಕದ ಹುಡುಗ ಪಡಿಕಲ್ ಅವರು ಅದೇ ನಾಯಕರು ತುಂಬ ಚೆನ್ನಾಗಿ ಆಡವ್ರೆ. ನಮ್ಮ ಬೆನ್ನೆಲುಬಾಗಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಅವ್ರು ಇರುವವರೆಗೆ ನಮಗೇನು ಯಾವುದೇ ರೀತಿಯಾದಂಥ ಒಂದು ನೆಮ್ಮದಿಯಾಗಿರ್ಬೋದು. ಒಳ್ಳೆಯದಾಗಲಿ. ಸೆಕೆಂಡ್ ಟೈಮ್ ಗೆಲ್ಲಿ. ಥ್ಯಾಂಕ್ ಯು. First, RCB was on the top of the game today. The match was really good, especially Virat Kohli, the way he performed, the way he hits his shots, it was very good. And Devdutt Padikkal too. It was his shots were very classy. And Phil Salt, oh my God, what a sway in his field. We are proud to be a Devdutt Padikkal school player. Yeah, Devdutt Padikkal is from our school. Devdutt Padikkal. Yeah, Virat Kohli is the best. The best. Good, Virat Kohli. Yeah, Virat Kohli. Let's go, boys. Come on. ಸರ್, ನಾವು RCB ಬಿಡಲ್ಲ, ಡಿ ಬಾಸ್ನ ಬಿಡಲ್ಲ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ RCB, ಜೈ RCB, ಜೈ ಡಿ ಬಾಸ್. ಹೊರಗಡೆಯಿಂದನೇ ತುಂಬಾ ಜನ ಭಾಳ ಎಂಜಾಯ್ ಮಾಡ್ತಿದ್ರು. ಒಳಗಡೆ ನೀವು ಒಳಗಡೆ ಇದ್ರಿ, ಅದರಲ್ಲಿ ಹೆಂಗೆ ಅನಿಸ್ತು? ಒಳಗಡೆ ನಾವು ನೋಡ್ತಾ ಇದ್ವಲ್ಲ, ನಮ್ಮ ಪ್ಲೇಯರ್ಸು ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾವುದೇ ಪೂರ್ ಪರ್ಫಾರ್ಮೆನ್ಸ್ ಇಲ್ಲ. ಪ್ರತಿಯೊಬ್ಬರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಟೀಮ್ ವರ್ಕ್ ಸಿಕ್ತು. ನಾವೇ ನೋಡಿದ್ದೀವಿ ಹೆಂಗೆ ಎಷ್ಟು ಬೇಗ 200 ರನ್ ಇದ್ರೂ ಚೇಸ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಬೇರೆ ಲಾಸ್ಟಲ್ಲಿ ಫಿನಿಶಿಂಗ್ ಶಾಟು ತುಂಬ ಖುಷಿ ಆಯಿತು. ಅದೇ ಥರ ಇವಾಗ ನಮ್ಮ ಪಟ್ಟಿದಾರ್ ಆಗಲಿ, ಆಮೇಲೆ ನಮ್ಮ ದೇವದತ್ ಪಡಿಕಲ್ಲು, ನಮ್ಮ ಹುಡುಗರು ತುಂಬ ಖುಷಿ ಆಯಿತು. ವಿನ್ ಮಾಡಿಸಿದ್ದಾರೆ. ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ. ನೆಕ್ಸ್ಟ್ ಮ್ಯಾಚ್ ಇದೆ April 5th, ತೋರಿಸ್ತೀವಿ. ಈ ಸಲ ಕೂಡ ಕಪ್ ನಮ್ದೆ. ಎಸ್ ದಯಾಳ್ ಮತ್ತೆ ಹಜಲ್ವುಡ್ ಇಲ್ಲದೇ ಇರೋ ಕಾರಣದಿಂದ ಬಾಲಿಂಗ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನಿಸ್ತು ಸರ್. ಅವ್ರು ಎಫೆಕ್ಟ್ ಆಗುತ್ತೆ, ಆದರೆ ಇವತ್ತಿದ್ದು ಸಿಚುವೇಶನ್ ಪ್ರಕಾರ ಯಾರನ್ನೂ ಮಿಸ್ ಮಾಡ್ಕೊಂಡ್ವಿ ಅನ್ನೋದು ಇಲ್ಲ ನಮಗೆ. ಸೊ ಎಲ್ಲರೂ ಟೀಮ್ ವರ್ಕ್ ಮಾಡಿದ್ದಾರೆ. ಅದೇ ಥರ ಗೆದ್ದಿದ್ದೀವಿ. ಹಜಲ್ವುಡ್ ಬಂದರೆ ಇನ್ನೂ ಜಾಸ್ತಿ ಸ್ಟ್ರೆಂತ್ ಆಗುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಜೈ. ಡೆಫಿನೆಟ್ಲಿ ವಿ ಹ್ಯಾವ್ ಎಂಜಾಯ್ಡ್. RCB ಅಂದರೆ ನಮಗೆ ಇಟ್ಸ್ ಅನ್ ಎಮೋಷನ್. ಲಾಸ್ಟ್ 19 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀವಿ. ಇವಳ್ದು ಫಸ್ಟ್ ಮ್ಯಾಚು ವಿರಾಟ್ ಕೊಹ್ಲಿ RCBಗೋಸ್ಕರ ಬಂದಿದ್ವಿ. ವಿ ಹ್ಯಾವ್ ಎಂಜಾಯ್ಡ್. ಈ ಸಲಿನೂ ಕಪ್ RCB ಇದೆ. ನೀವು ಜನಕ್ಕಿಂತ ಜಾಸ್ತಿ ಪೊಲೀಸವ್ರು ನೋಡಬೇಕು ಎಷ್ಟು ಪಾಪ ಡ್ಯೂಟಿ ಮಾಡ್ತಾಯಿದ್ದಾರೆ ಅಂತ.
ಎಷ್ಟು ಜನ ಅಂದರೆ 1000 ಜನ ಬಂದಿದ್ದಾರೆ, ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಕೇಮ್. ಬಟ್ ಆಸ್ ಯು ಕ್ಯಾನ್ ಸಿ ದ ಮ್ಯಾನೇಜ್ಮೆಂಟ್ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಅವರು ಎಷ್ಟು ಡ್ಯೂಟಿ ಮಾಡಿಬಿಟ್ಟು ಜನ ಹೋಗೋಕ್ಕೆ ಓಡಾಡೋಕ್ಕೆ ಎಷ್ಟು ಫೆಸಿಲಿಟಿ ಮಾಡಿದ್ದಾರೆ, ಎಷ್ಟು ಸ್ಪೇಸ್ ಮಾಡಿ ನೀವು ನೋಡ್ಬೋದು. ಲಾಸ್ಟ್ ಟೈಮು ಭಾಳ ಪಾಪ 11 ಪೀಪಲ್ ಗಾಟ್ ಎಕ್ಸ್ಪೈರ್ಡ್. ಅವ್ರಿಗೆ ಒಂದು 11 ಸೀಟ್ಸ್ ಎಲ್ಲ ಎಂಟಿ ಬಿಟ್ಟಿದ್ದಾರೆ. ಅದನ್ನು ನೋಡಬೇಕು RCB ಮ್ಯಾನೇಜ್ಮೆಂಟ್ ಎಷ್ಟು ಅವ್ರ ಫ್ಯಾನ್ಸ್ಗೆ ಎಷ್ಟು ಅವ್ರು ಕೇರ್ ಮಾಡ್ತಾರೆ ಅಂತ ನೀವು ಗೆದ್ಬೋದು. ಬಟ್ ಇವಾಗ ಗೆದ್ದಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ನಾನು ನೋಡಿದೆ, ನಾನು ಅಲ್ಲಿಂದ ಓಡ್ಕೊಂಡು ಬರ್ತಾ ಇದ್ದೀನಿ, ಟ್ರಾಫಿಕ್ ಇದೆ, ಬಟ್ ಸ್ಟಿಲ್ ಪೊಲೀಸ್ ಹ್ಯಾವ್ ಮ್ಯಾನೇಜ್ ಟು ಡೂ ಎವ್ರಿಥಿಂಗ್ ಫಾರ್ ಪೀಪಲ್.